ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ IAS ಅಧಿಕಾರಿಗಳು ಅಂದರೆ ಎಸಿ ರೂಮ್ನಲ್ಲಿ ಕೂತು ಫೈಲ್ ಸಹಿ ಮಾಡುವವರು ಸಾರ್ವಜನಿಕರಿಗೆ ಸಿಗುವುದೇ ಅಪರೂಪ ಅನ್ನುವ ಕಾಲ ಬಂದಿತ್ತು. ಆದರೆ ನಾವು ಇವತ್ತು ಪರಿಚಯ ಮಾಡುವಂತಹ ಅಧಿಕಾರಿ ಇಲಾಖೆಯ ಕಚೇರಿಗಳಿಗಿಂತ ಹೆಚ್ಚಾಗಿ ಜನರ ಮೊಬೈಲ್ನಲ್ಲಿ ಲಭ್ಯವಿರೋರು. ಜನ ಇವರನ್ನು ಪ್ರೀತಿಯಿಂದ ಸಿಂಗಮ್ ಅಂತ ಕರೀತಾರೆ. ಇಲಾಖೆಯ ಸಿಬ್ಬಂದಿಗಳು ಇವರ ಶಿಸ್ತಿಗೆ ಹೆದರ್ತಾರೆ. ಆದರೆ ಕರ್ನಾಟಕದ ಜನತೆ ಇವರನ್ನ ಪ್ರೀತಿಯಿಂದ ಜನರ ಮೆಚ್ಚಿನ ಕ್ಯಾಪ್ಟನ್ ಅಂತಾನೆ ಕರೀತಾರೆ. ಹೌದು, ನಾವು ಮಾತಾಡ್ತಿರೋದು ಕರ್ನಾಟಕ ಕೇಡರ್ನ IAS ಅಧಿಕಾರಿ P. ಮಣಿವಣ್ಣನ್ ಅವರ ಬಗ್ಗೆ. ಯಾರು ಈ ಮಣಿವಣ್ಣನ್, ಇವರ ಆಡಳಿತ ಶೈಲಿ ಹೇಗಿತ್ತು, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. 2001ರ ಬ್ಯಾಚ್ನ IAS ಅಧಿಕಾರಿಯಾಗಿದ್ದ ಮಣಿವಣ್ಣನ್ ಅವರು ಮೊದಲು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿದ್ದಾಗ. ಭಾರತದ ಯಾವುದೇ ನಗರದಲ್ಲೂ ದಿನದ 24 ಗಂಟೆ ಕುಡಿಯುವ ನೀರು ಸಿಗುವುದು ಕಷ್ಟವಿದ್ದ ಕಾಲವದು. ಆದರೆ ಮಣಿವಣ್ಣನ್ ಅವರು ಈ ಸವಾಲನ್ನು ಸ್ವೀಕರಿಸಿ ದೇಶದಲ್ಲೇ ಮೊದಲ ಬಾರಿಗೆ 24x7 ನಿರಂತರ ಕುಡಿಯುವ ನೀರಿನ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದರು. ಇದು ಇಡೀ ದೇಶದ ಗಮನವನ್ನು ಸೆಳೆಯಿತು. ಮಣಿವಣ್ಣನ್ ಅವರಿಗೆ ಕ್ಯಾಪ್ಟನ್ ಅನ್ನೋ ಹೆಸರು ಬರಲು ಮುಖ್ಯ ಕಾರಣ ಅವರ ಡಿಜಿಟಲ್ ಕ್ರಾಂತಿ. ಇವರು ಬೆಸ್ಕಾಂ MD ಆಗಿದ್ದಾಗ ಮತ್ತು ಸಾರಿಗೆ ಇಲಾಖೆಯಲ್ಲಿದ್ದಾಗ ಭ್ರಷ್ಟಾಚಾರಕ್ಕೆ ದೊಡ್ಡ ಬ್ರೇಕ್ ಹಾಕಿದ್ರು. ಹೇಗೆ ಗೊತ್ತಾ? ಮಧ್ಯವರ್ತಿಗಳ ಕಾಟವನ್ನು ತಪ್ಪಿಸಲು ಸಾರ್ವಜನಿಕರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ನೇರ ಸಂಪರ್ಕವನ್ನು ಇಟ್ಟುಕೊಂಡಿದ್ರು. ಟ್ವಿಟರ್ನಲ್ಲಿ ಯಾರಾದರೂ ದೂರು ನೀಡಿದರೆ ಸಾಕು, ತಕ್ಷಣ ಆಯಾ ವಿಭಾಗದ ಇಂಜಿನಿಯರ್ ಅಥವಾ ಅಧಿಕಾರಿಯನ್ನು ಟ್ಯಾಗ್ ಮಾಡಿ ಇದನ್ನು ಇಷ್ಟು ಗಂಟೆಯೊಳಗೆ ಬಗೆಹರಿಸಿ ಅಂತ ಆರ್ಡರ್ ಕೊಡ್ತಿದ್ರು. ಅಧಿಕಾರಿಗಳು ಕೆಲಸ ಮಾಡದಿದ್ರೆ ಸಾರ್ವಜನಿಕರನ್ನೇ ಒಳಗೊಂಡಂತಹ ಟಾಸ್ಕ್ ಫೋರ್ಸ್ ರಚಿಸಿ ಭ್ರಷ್ಟರನ್ನು ಬೆವರಿಳಿಸುತ್ತಿದ್ರು. 2020ರ ಕೊರೋನಾ ಲಾಕ್ಡೌನ್ನ ಸಮಯದಲ್ಲಿ ಮಣಿವಣ್ಣನ್ ಅವರು ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಈ ಕಷ್ಟದ ಕಾಲದಲ್ಲಿ ಊಟ ವಸತಿ ಇಲ್ಲದೆ ಪರದಾಡುತ್ತಿದ್ದ ಸಾವಿರಾರು ವಲಸೆ ಕಾರ್ಮಿಕರಿಗೆ ಇವರು ನೆರವಿಗೆ ನಿಂತರು. ಅಷ್ಟೇ ಅಲ್ಲ, ಯಾವ ಖಾಸಗಿ ಕಂಪನಿಯೂ ಲಾಕ್ಡೌನ್ ನೆಪದಲ್ಲಿ ನೌಕರರನ್ನು ಕೆಲಸದಿಂದ ತೆಗೆಯಬಾರದು ಮತ್ತು ಸಂಬಳ ಕಡಿತ ಮಾಡಬಾರದು ಎಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದರು. ಕಾರ್ಮಿಕರ ಪರವಾಗಿ ಅವರು ತಳೆದ ಈ ದಿಟ್ಟ ನಿಲುವು ಕಾರ್ಪೊರೇಟ್ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಅವತ್ತು ಸೃಷ್ಟಿಸಿತು. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ರಾಜಕೀಯ ಒತ್ತಡಗಳು, ಪದೇ ಪದೇ ವರ್ಗಾವಣೆಗಳು ಸಾಮಾನ್ಯ. ಮಣಿವಣ್ಣನ್ ಅವರಿಗೂ ಇದು ತಪ್ಪಲಿಲ್ಲ. ಆದರೆ ಇಲಾಖೆ ಯಾವುದೇ ಇರಲಿ, ಅಧಿಕಾರ ಇರಲಿ ಇಲ್ಲದಿರಲಿ, ಜನರ ಪರವಾಗಿ ಕೆಲಸ ಮಾಡುವ ಇವರ ಸಿದ್ಧಾಂತ ಮಾತ್ರ ಬದಲಾಗಲಿಲ್ಲ. ಅದಕ್ಕೆ ಇವತ್ತಿಗೂ ಕರ್ನಾಟಕದ ಜನತೆ ಇವರನ್ನ ಪ್ರೀತಿಯಿಂದ ನೆನೀತಾರೆ. ನಿಮಗೂ ಇಂತಹ ದಕ್ಷ ಅಧಿಕಾರಿಯ ಆಡಳಿತ ಶೈಲಿ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರಕಾರ ಕರ್ನಾಟಕದ ಇಂತಹ ಖಡಕ್ ಆಫೀಸರ್ ಯಾರು ಅನ್ನೋದನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಸಂಗತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ.